ದಾಂಡೇಲಿಯ 3 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಈಗಾಗಲೇ ಆರಂಭಗೊಂಡಿದೆ. ದಾಂಡೇಲಿ ತಾಲೂಕಿನ ಒಟ್ಟು 13 ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಮರು ಪರೀಕ್ಷಾರ್ಥಿಗಳು ಸೇರಿದಂತೆ ಒಟ್ಟು 1051 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಗೆ ಕುಳಿತಿದ್ದಾರೆ. ತಾಲೂಕಿನಲ್ಲಿ ದಾಂಡೇಲಿ ನಗರದ ಜನತಾ ವಿದ್ಯಾಲಯ, ರೋಟರಿ ಶಾಲೆ ಮತ್ತು ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಆರಂಭಗೊಂಡಿತು. ನಗರದ ರೋಟರಿ ಶಾಲೆಯಲ್ಲಿ 231, ಜನತಾ ವಿದ್ಯಾಲಯದಲ್ಲಿ 504 ಮತ್ತು ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ 316 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದೆ. ಈಗಾಗಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು, ಶಿಕ್ಷಕ ವೃಂದದವರು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಅವಶ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಯಾ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾರೆ. 3 ಪರೀಕ್ಷಾ ಕೇಂದ್ರಕ್ಕೂ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಶ್ರೀ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಬಿಸ್ಕೆಟ್ ವಿತರಿಸಿ ಪರೀಕ್ಷೆಗೆ ಶುಭವನ್ನು ಕೋರಲಾಯಿತು. ನಿಮ್ಮ ರೋಟರಿ ಸೆಂಟರ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಟೋಟಲಿ 231 ಮಕ್ಕಳಿದ್ದಾರೆ. ಇವತ್ತಿನ ದಿನ 227 ಮಕ್ಕಳಿದ್ದಾರೆ. ಸ್ಟಾಫು 11 ಸ್ಟಾಫ್ 11 ಅಂದರೆ ಕೊಠಡಿ ಸೂಪರ್ವೈಸರ್ ಆಗಿ 11 ಜನ ಇರ್ತಾರೆ. ಆಮೇಲೆ ಅಫಿಷಿಯಲ್ ಸ್ಟಾಫು ಟೋಟಲಿ ಸೇರಿದ್ರೆ 6 ಜನ ಇರ್ತಾರೆ. ನನ್ನ ಹೆಸರು ಗೀತಾ ನಾಯ್ಕ ಅಂತ. ಎಸ್ಎಸ್ಎಲ್ಸಿ ಪರೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ನಿಮ್ಮ ಸೆಂಟರ್ ನಲ್ಲಿ ಒಟ್ಟು ಎಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಕ್ಸಾಮ್? ಸೆಂಟರ್ನಲ್ಲಿ ಒಟ್ಟು 504 ಮಕ್ಕಳಿದ್ದಾರೆ. ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಬರ್ತಕ್ಕಂಥ ಮಕ್ಕಳು 492 ಮಕ್ಕಳು ಹಾಜರಾಗ್ತಿದ್ದಾರೆ. ಎಷ್ಟು ಸ್ಟಾಫ್ ನಿಯೋಜನೆ ಆಗಿದೆ? ಸ್ಟಾಫ್ ಒಟ್ಟು 25 ಸ್ಟಾಫು. ನಾವೊಬ್ಬ ಎಕ್ಸಾಮ್ ಚೀಫು ಮತ್ತು ಕಸ್ಟೋಡಿಯನ್ನು ಮತ್ತು ಕ್ವಶನ್ ಪೇಪರ್ ಕಸ್ಟೋಡಿಯನ್ನು ಮತ್ತು ಮೊಬೈಲ್ ಸ್ಕ್ವಾಡ್ ಕೂಡ ಇದ್ದಾರೆ. ಮತ್ತು ಕಂಪ್ಯೂಟರ್ ಇದು ನಮಗೆ CCTV ಅಬ್ಸರ್ವರು ಇದ್ದಾರೆ ಸರ್. ಹ್ಞೂ ಸರ್. ಎಷ್ಟು ವಿದ್ಯಾರ್ಥಿಗಳು ಇವತ್ತು ತಮ್ಮ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೆದಿದ್ದಾರೆ? 316 ಇದ್ದಾರೆ ಸರ್. 316 316 ಸ್ಟಾಫ್ 19 ಟೋಟಲ್ ಎಲ್ಲ ಸ್ಟಾಫ್ ಕೂಡಿಸಿ 19 ಇದ್ದಾರೆ ಸರ್.